ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪೃಥ್ವೀಸ್ ಫ್ಯಾಮಿಲಿ. ನಾನು ನಿಮ್ಮ ಪೃಥ್ವಿ ಸುನೀಲ್. ಇವತ್ತು ನಮ್ಮ ಅಣ್ಣನ ಮನೆಗೆ ಬಂದಿದ್ದೀವಿ. ಇಲ್ಲಿ ನನ್ನ ಅಣ್ಣನ ಮನೆ. ಇವತ್ತು ಕ್ರಿಸ್ಮಸ್ ಸೆಲೆಬ್ರೇಷನ್ ನಡೀತಾ ಇದೆ ಅಣ್ಣನ ಮನೇಲಿ. ಹಾಗಾಗಿ ಅಣ್ಣನ ಮನೆಗೆ ಬಂದಿದ್ದೀವಿ. ನಾವು ಕೂಡ ಕ್ರಿಸ್ಮಸ್ಸಲ್ಲಿ ಭಾಗಿಯಾಗೋಣ ಅಂತ ಬಂದಿದ್ವಿ. ನೋಡ್ತಾ ಇರ್ಬೋದು ನೋಡಿ, ಎಷ್ಟು ಚೆನ್ನಾಗಿ ರಂಗೋಲಿ ಎಲ್ಲ ಹಾಕಿದ್ದಾರೆ. ನಮ್ಮ ಅದಕ್ಕೆ ತುಂಬ ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ ನೋಡಿ. ಮೇರಿ ಕ್ರಿಸ್ಮಸ್ ಅಂತ ಕೂಡ ಬರೆದಿದ್ದಾರೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹಾಕಿದಾರಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ ಎಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಬನ್ನಿ ಒಳಗಡೆ ಎಲ್ಲ ತೋರಿಸ್ತೀನಿ, ಮನೆ ಒಳಗಡೆ ಎಲ್ಲ ತೋರಿಸ್ತೀನಿ. ಬನ್ನಿ, ಇಲ್ಲಿ ನೋಡ್ತಾ ಇರಿ ಎಷ್ಟು ಚೆನ್ನಾಗಿ ಸ್ಟಾರ್ಸ್ ಎಲ್ಲ ಕಟ್ಟಿದ್ದಾರೆ. ಈಗ ನೋಡೋದಕ್ಕಿಂತ ನೈಟು ತುಂಬ ಚೆನ್ನಾಗಿರುತ್ತೆ. ಅಷ್ಟು 50 ಸ್ಟಾರ್ಗಳನ್ನ ಹಾಕಿರೋದು, ಒಂದಲ್ಲ ಎರಡಲ್ಲ 50 ಸ್ಟಾರ್ಗಳು. ಅಲ್ಲಿ ಮೇಲ್ಗಡೆ ನೋಡಿ ದೊಡ್ಡ ಸ್ಟಾರಲ್ಲಿ ವೈಟ್ ಕಲರ್ ದೊಡ್ಡ ಸ್ಟಾರು. ಹಬ್ಬ ತುಂಬ ಜೋರಾಗಿ ಚೆನ್ನಾಗಿ ಆಗ್ತಾ ಇದೆ ನೋಡಿ. ಅವ್ರು ನಮ್ಮಣ್ಣ. ಅದಕ್ಕೆ ಹಾಯ್ ಮಾಡಿ. ಹಾಯ್. ಇವ್ರು ನಮ್ಮ ಅದಕ್ಕೆ ಊಟಕ್ಕೆಲ್ಲ ರೆಡಿ ಆಗ್ತಾ ಇದೆ. ಅಡುಗೆ ಕೂಡ ಅವ್ರ ಮೇನ್ ಕುಕ್ ಅಲ್ಲಡಿ ಅಡುಗೆ ಮಾಡ್ತಾರೆ. ಕಬಾಬ್ ಕೂಡ ರೆಡಿಯಾಗಿದೆ. ಕಬಾಬ್ ಆಗಿದೆ, ಇಲ್ಲೇನಿದೆ ಕಬಾಬ್ ಆಗಿದೆ. ನಾಟಿ ಮಟನ್ ಸಾಂಬಾರ್, ನಾಟಿ ಮಟನ್ ಸಾಂಬಾರ್, ಬಿರಿಯಾನಿ, ನಾಟಿ ಸ್ಟೈಲ್ ಬಿರಿಯಾನಿ ತೋರಿಸ್ತೀನಿ ಬನ್ನಿ. ಬಿಸಿ ಮುದ್ದೆ, ಬಿಸಿ ಮುದ್ದೆ. ಅಮ್ಮ ಹಾಯ್ ಮಾಡಿ. ನಮ್ಮಮ್ಮ ಹಾಯ್ ಮಾಡ್ರ ಮಕ್ಳ. ಬಾ ಮಗಳ. ಹಾಯ್ ಹಾಯ್. ಚಿಕ್ಕ ಮಗಳು ಇದು. ನಮ್ಮ ಹಸ್ಬೆಂಡು ಎಲ್ಲ ತೋರಿಸ್ತಾ ಇದ್ದಾರೆ ನೋಡಿ. ನೋಡಿ ಗೋಧಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನಮ್ಮ ಅಣ್ಣ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಗೋಧಲಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ವಾವ್. ಜೀಸಸ್ ಏಸುಬರ್ಲು ದನದ ಕೊಟ್ಟೆ ಹೋಗ್ತಿರೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಅಣ್ಣನೇ ಮಾಡಿರೋದೆಲ್ಲ. ಬನ್ನಿ, ಇಷ್ಟ ಇಲ್ಲ, ಇನ್ನೂ ಒಳಗಡೆ ತುಂಬ ಇದೆ ತೋರಿಸ್ತೀನಿ. ಇಲ್ಲಿ ಇವ್ರು ನಮ್ಮಣ್ಣ. ಎಲ್ಲ ಚೆನ್ನಾಗಿದ್ರ, ಎಲ್ಲ ಚೆನ್ನಾಗಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಎಲ್ಲ. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಾಗಿದೆ, ನೋಡ್ತಾ ಇರ್ಬೋದು. ಈಗ ಒಳಗಡೆ ತೋರಿಸ್ತೀನಿ ಬನ್ನಿ. ಮನೆ ಒಳಗಡೆ ಬಂದ್ವಿ. ಎಂಟ್ರೆನ್ಸ್ ನೋಡಿಲಿ, ಕ್ರಿಸ್ಮಸ್ ಟ್ರೀ ಮಿನಿ 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 ಅಂತ ಇದೆ. ಮೇರಿ ಕ್ರಿಸ್ಮಸ್. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ವಾವ್, ಸೂಪರಾಗಿ ಮಾಡಿದ್ದಾರೆ. ಸುಮಾರು ಒಂದು ವಾರದಿಂದ ಕಷ್ಟಪಟ್ಟು ಮಾಡಿದ್ದಾರೆ. ಮಕ್ಕಳೆಲ್ಲ ಕೂತ್ಕೊಂಡು ಕಾಲೇಜ್ ಮುಗಿಸ್ಕೊಂಡ್ಬಂದು ಕೂತ್ಕೊಂಡು ಮಾಡೋರೆ. ಫುಲ್ ಕೂತ್ಕೊಂಡು ಮಾಡಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿದೆ. ಇಲ್ಲಿ ಸಂತ ಕ್ಲಾಸ್ ನೋಡಿದರೆ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿ ಕ್ರಿಸ್ಮಸ್ ಟ್ರೀ ಎಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡೋದು ಅಂದರೆ ತುಂಬ ಚೆನ್ನಾಗಿ ಫುಲ್ ಗ್ರ್ಯಾಂಡಾಗಿ ಮಾಡಿದ್ದಾರೆ ನೋಡಿ. ಫುಲ್ ಗ್ರ್ಯಾಂಡಾಗಿ ರೆಡಿ ಆಗ್ತಾ ಇದೆ. ಇದು ಈಗ ನೋಡೋದಕ್ಕಿಂತ ರಾತ್ರಿ ನೋಡಬೇಕು, ಫುಲ್ ಲೈಟಿಂಗ್ಸನ್ನು ನೋಡಬೇಕು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಮಗಂತೂ ಕ್ರಿಸ್ಮಸ್ ಬಂತು ಅಂದರೆ ನಾವು ಇಲ್ಲೇ ಇರೋದು ಯಾವಾಗ್ಲೂ. ಪೂಜೆ ತುಂಬ ಚೆನ್ನಾಗಿರುತ್ತೆ. ನೈಟು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಮಕ್ಕಳನ್ನ ಓಡಿಸೋ ಗಡಿಬಿಡೀಲಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಪೂರ್ತಿ ಮನೆ ತೋರಿಸ್ತೀನಿ ಬನ್ನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದಾರೆಲ್ಲ. ಕ್ರಿಸ್ಮಸ್ ಡೆಕೋರೇಷನ್ ಸೂಪರಾಗಿ ಮಾಡಿದ್ದಾರೆ. ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಫಿಶ್ಗಳೆಲ್ಲ ನೋಡಿ ಎಷ್ಟು ದೊಡ್ಡದು. ತುಂಬ ಚೆನ್ನಾಗಿದೆಯಲ್ಲ. ಹಾಂ, ಮಕ್ಕಳೆಲ್ಲ ಡೈನಿಂಗ್ ಟೇಬಲ್ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ನೋಡಿ. ಇಲ್ಲಿ ತುಂಬ ಚೆನ್ನಾಗಿ ಎಲ್ಲ ರೆಡಿ ಮಾಡಿದ್ದಾರೆ. ಇನ್ನೂ ಚೆನ್ನಾಗಿ ಮಾಡ್ತಾರೆ. ಇದೊಂದೇ ಥರನೇ ಅಲ್ಲ, ಪ್ರತಿ ವರ್ಷವೂ ಕೂಡ ಚೆನ್ನಾಗಿ ರೆಡಿ ಮಾಡ್ತಾ ಇರ್ತಾರೆ.
ನಮ್ಮ ಅದಕ್ಕಂತೂ ತಿಂಡಿಗಳು ಬೇಯಿಸಿ ಸುಸ್ತಾಗಿ ಹೋಗ್ತಾರೆ. ಇಷ್ಟೆಲ್ಲ ಮನೆ ಮೇಂಟೈನ್ ಮಾಡಿಕೊಂಡು ಸ್ಕೂಲ್ಗೂ ಕೂಡ ಹೋಗ್ತಾರೆ. ಅದಕ್ಕೆ ಸ್ಕೂಲ್ಗೆ ಹೋಗಿ ಮನೆಯನ್ನು ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಅದಕ್ಕಂತೂ. ನಾನು ಅಡುಗೆ ಹೆಚ್ಚು ಕಮ್ಮಿ ಕಲ್ತಿರೋದು ಅವರಿಂದನೇ. ಆಲ್ಮೋಸ್ಟು ನಾನು 70-80% ಅಡುಗೆ ಕಲ್ತಿರೋದು ಕೇಂದನೇ. ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ತುಂಬಾ ದೊಡ್ಡ ಫ್ಯಾಮಿಲಿ. ನಮ್ಮ ಅಣ್ಣನ ಜೊತೆ ಇರೋರು ಟೋಟಲ್ 11 ಜನ ಮಕ್ಕಳು. ಫುಲ್ ಫ್ಯಾಮಿಲಿ ಹಬ್ಬಕ್ಕೆ ಎಲ್ಲ ಸೇರ್ಕೊಳ್ತಾರೆ. ಅಂದರೆ ಇವತ್ತು ಸೇರಲ್ಲ, ಹಬ್ಬದ ದಿನ ಸೇರಲ್ಲ, ಅದ್ರ ನೆಕ್ಸ್ಟ್ ಡೇ ಎಲ್ಲ ಸೇರ್ಕೊಳ್ತಾರೆ. ಸೇರ್ಕೊಂಡು ತುಂಬ ಗ್ರ್ಯಾಂಡಾಗಿ ಗೆಟ್ ಟುಗೆದರ್ ಎಲ್ಲ ಮಾಡ್ತಾರೆ. ಗೆಟ್ ಟುಗೆದರ್ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ನೀವು ನೋಡಬೇಕು, ತುಂಬಾ ಚೆನ್ನಾಗಿರುತ್ತೆ. ನಾಳೆದು ಕೂಡ ನಾನು ವಿಡಿಯೋ ಎಲ್ಲ ಹಾಕ್ತೀನಿ, ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ. ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ನಾವು ಕೂಡ ಅವ್ರ ಜೊತೆ ಸೇರ್ಕೊಂಡು ತುಂಬ ಎಂಜಾಯ್ ಮಾಡ್ತೀವಿ. ನಾವು ಕ್ರಿಸ್ಮಸ್ನ ಫುಲ್ ಎಂಜಾಯ್ ಮಾಡ್ತಿರ್ತೀವಿ ಯಾವಾಗಲೂ. ಡೋರ್ನ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಫ್ಲವರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಸುಮಾರು ಇದು 1 ತಿಂಗಳವರೆಗೂ ಇರುತ್ತೆ. ಇದು ಚೂರು ಬಡಲ್ಲ, ತುಂಬ ಚೆನ್ನಾಗಿರುತ್ತೆ ಮಾತ್ರ. ಇವು 1 ತಿಂಗಳವರೆಗೂ ಇರುತ್ತೆ. ಇದು ತುಂಬ ಚೆನ್ನಾಗಿದೆ ಮಾತ್ರ, ಸಖತ್ತಾಗಿದೆ ಹೂ ಮಾತ್ರ. ಸ್ವಲ್ಪನೂ ಬಡಲ್ಲ ನೋಡಿ. ಇದು ನೋಡೋಕ್ಕೆ ರಿಯಲ್ ಫ್ಲವರ್ ಥರನೇ ಕಾಣಿಸಲ್ಲ. ಇದು ರಿಯಲ್ ಫ್ಲವರ್ ಥರನೇ ಕಾಣಿಸಲ್ಲ ನೋಡಿ ಹೇಗಿದೆ. ರಾಣಿ ಗಾರ್ಡನ್. ಸಂತಾಕ್ಲಾಸ್, ಮೇರಿ ಕ್ರಿಸ್ಮಸ್. ಮಧ್ಯಾಹ್ನ ನಾನ್ ವೆಜ್ ತಿನ್ವಲ್ಲ, ಊಟ ಜೀರ್ಣ ಆಗಿಲ್ಲ. ನಾನ್ ವೆಜ್ಜು ಸರಿ ಏನಾದ್ರು ಮಾಡ್ಕೊಳ್ಳೋಣ ಅಂತ ಲೆಮನ್ ಟೀ ಮಾಡ್ತಾಯಿದ್ದೀವಿ. ತೋರಿಸ್ತೀನಿ ಬನ್ನಿ ಹೇಗೆ ಲೆಮನ್ ಟೀ ಮಾಡ್ತಾಯಿದ್ದೀನಿ ಅಂತ. ಅದರಲ್ಲಿ ಸ್ವಲ್ಪ ಶುಂಠಿನ ಜಜ್ಜಿಟ್ಕೊಂಡಿದ್ದೀನಿ. ಶುಂಠಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಕುದಿತಾ ಇದೆ. ಈಗ ನಾನು ಪುದೀನನ ತೆಗೆದುಕೊಳ್ತಾ ಇದ್ದೀನಿ. ಬೆಲ್ಲದ ಪುಡಿನಾದರೂ ಹಾಕೋಬೋದು, ಅಥವಾ ಜೇನುತುಪ್ಪನಾದರೂ ನಾವು ಸೇರಿಸ್ಕೊಬೋದು. ಹೀಗೆ ಎಷ್ಟು ಬೇಕು ನೋಡಿಕೊಂಡು ಬೆಲ್ಲನ ಸೇರಿಸ್ಕೋಬೋದು. ಈ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ಊಟ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ನಾನ್ ವೆಜ್ ಆದರೂ ಆಯಿತು, ವೆಜ್ ಆದರೂ ಆಯಿತು, ಚೆನ್ನಾಗಿ ಜೀರ್ಣ ಆಗುತ್ತೆ. ನಾನಿಲ್ಲಿ ದೊಡ್ಡ ಲೋಟದಲ್ಲಿ ಲೆಮನ್ ಟೀ ಮಾಡ್ಕೊತಾ ಇರೋದು. ಅದಕ್ಕೆ ಒಂದು 1/4 ಸ್ಪೂನಷ್ಟು ಟೀ ಪುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಶುಂಠಿ ಜೊತೆಗೆ ಪುದೀನ ಸೊಪ್ಪು. ಈಗ ಲಾಸ್ಟ್ ಅದೆಲ್ಲ ಫೈನಲ್ ಆಫ್ ಮಾಡೋ ಟೈಮಲ್ಲಿ ಸ್ವಲ್ಪ ಲೆಮನ್ ಅದಕ್ಕೆ ಹಿಂಡ್ಕೊಂಡು ಸೋಸ್ಕೊಂಡ್ರೆ ಆಯಿತು. ಲೆಮನ್ ಟೀ ರೆಡಿ ಆಯಿತು. ಲೆಮನ್ ಟೀ ಮಾಡಾಯಿತು ನೋಡಿ. ನಾನು 5 ಜನಕ್ಕಾಗಷ್ಟು ಲೆಮನ್ ಟೀ ಮಾಡಿದೆ. ಲೆಮನ್ ಟೀಗೆ ಕುಡಿದು ಹೇಗಿದೆ ಅಂತ ಹೇಳ್ತೀವಿ. ಚೆನ್ನಾಗಿದೆ, ನೀವು ಕೂಡ ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ ಲೆಮನ್ ಟೀ. ಹೀಗೆ ಊಟ ಜೀರ್ಣ ಆಗಲಿ ಆದರೆ ಅಜೀರ್ಣ ಆದರೆ ಈ ಥರ ಲೆಮನ್ ಟೀ ಮಾಡಿಕೊಂಡು ಕುಡಿಬೋದು. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಕ್ರಿಸ್ಮಸ್ ಬಂತು ಅಂದರೆ ಕ್ರಿಸ್ಮಸ್ ಕೇಕು ಸಖತ್ತಾಗಿರುತ್ತೆ. ಚಾಕ್ಲೇಟ್ ಕೇಕು, ಅದ್ರ ಜೊತೆ ತಿಂಡಿಗಳು, ವೆರೈಟಿ ತಿಂಡಿಗಳು, ಚಕ್ಲಿ, ಕುಕ್ಕೀಸು, ಕರ್ಜಿಕಾಯಿ, ಕ್ರಿಸ್ಮಸ್ ಕೇಕು. ಚೆನ್ನಾಗಿದೆ, ಸೂಪರಾಗಿದೆ, ಚೆನ್ನಾಗಿದೆ. ಕ್ರಿಸ್ಮಸ್ ಕೇಕ್ ಅಂತ ಕ್ರಿಸ್ಮಸ್ ಅಂತ ಅಂದರೆ ಕ್ರಿಸ್ಮಸ್ ಕೇಕ್ ಇರಲೇಬೇಕು, ಅದಿದ್ರೇ ಖುಷಿ ಆಗೋದು. ತುಂಬ ಚೆನ್ನಾಗಿದೆ ಕೇಕ್ ಅಂತೂ, ಸೂಪರಾಗಿದೆ. ನಾನು ಹೇಳಿಲ್ವಾ ರಾತ್ರಿ ಹೊತ್ತು ಲೈಟಿಂಗ್ಸ್ ತುಂಬ ಚೆನ್ನಾಗಿರುತ್ತೆ ಅಂತ. ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ. ನೈಟು ತುಂಬ ಸಖತ್ತಾಗಿರುತ್ತೆ, ನೋಡ್ತಾ ಇರ್ಬೋದು. ಲೈಟೆಲ್ಲ ಆಫ್ ಮಾಡಿದ್ದೀನಿ. ಈಗ ಲೈಟಿಂಗ್ಸ್ ನೋಡಿ ಯಾವ ಥರ ಇರುತ್ತೆ. ಡೇ ಟೈಮಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ. ಈಗ ನೈಟು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಲೈಟಿಂಗ್ಸ್ ಎಲ್ಲ. ವಾವ್, ಸೂಪರಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಲ್ಲಿ ಎಷ್ಟು ನೋಡಿ ಜಿಗಿ 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 ಅಂತ ಇದೆ. ಶೋಕೇಸ್ ಫುಲ್ಲು ಮಿಂಚಿಂಗ್ ಕೆಳಗಡೆ ಲೈಟಿಂಗ್ಸು, ಮೇಲೆಲ್ಲ LED ಚಿಕ್ಕದ ಲೈಟ್ ಬರುತ್ತಲ್ಲ, ಆ ಲೈಟೆಲ್ಲ ಹಾಕಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಮನೆ ಲುಕ್ಕೇ ಚೇಂಜ್ ಆಗಿದೆ, ಸೂಪರಾಗಿ ಮಾಡಿದ್ದಾರೆ. ಈ ಸೋಫಾ ಕವರ್ ಎಲ್ಲ ಕ್ರಿಸ್ಮಸ್ಗೆ ಅಂತಲೇ ತರಿಸಿರೋದು. ಎಷ್ಟು ಚೆನ್ನಾಗಿದೆ ನೋಡಿ. ಸೋಫಾ ಕವರ್ಸ್ ಎಲ್ಲ ಕ್ರಿಸ್ಮಸ್ಗೆ ಅಂತಲೇ ತರಿಸಿರೋದು, ಚೆನ್ನಾಗಿದೆ. ಮನೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಕತ್ಲೆಯಲ್ಲಿ
ತುಂಬ ಚೆನ್ನಾಗಿ ಮನೆ ಕಾಣಿಸ್ತಾ ಇದೆ. ನೋಡಿ ನೋಡಿ, ವಾವ್, ನನಗಂತೂ ಫುಲ್ ಖುಷಿ ಆಯಿತು. ಸಾಕಾಗಿದೆ ಆ ಕ್ರಿಸ್ಮಸ್ ಟ್ರೀ ನೋಡೋಕ್ಕೆ ತುಂಬ ಖುಷಿ ಆಗ್ತಿದೆ. ಮತ್ತು ಆ ಶೋಕೇಸ್ ಮೇಲೆ ಸಂತೆ ಕ್ಲಾಸು ಹತ್ತಿ ಎಲ್ಲ ಇಟ್ಟು ಲೈಟಿಂಗ್ಸ್ ಎಲ್ಲ ಹಾಕಿದಾರಲ್ಲ ನೋಡಿ, ಎಷ್ಟು ಚೆನ್ನಾಗಿ ಮಿಣ 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 ಅಂತಿದೆ ನೋಡಿ. ಸ್ಟಾರ್ಗಳು ಎಲ್ಲಿಂದ ಇದೆ ಅಂತ, ಎಲ್ಲಿಂದ ಫುಲ್ಲು ಸ್ಟಾರ್ಗಳನ್ನ ಕಟ್ಟಿರೋದು. ಮನೆ ಸುತ್ತ, ಮನೆ ಮೇಲೆ ಎಲ್ಲ ಕಡೆ ಫುಲ್ ಸ್ಟಾರ್ಸು. ಕತ್ಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಕತ್ಲೆಯಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಎಲ್ಲ ಕಡೆ ಸ್ಟಾರ್ಗಳಾಗಿದ್ದಾರೆ. ನೋಡೋಕ್ಕೆ ಯಾವಾಗಲೂ ಇದೇ ಥರನೇ ಇರುತ್ತೆ. ಅದು ಪ್ರತಿ ವರ್ಷ ಇನ್ನೂ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಒಂದೇ ಥರನೇ ಅಲ್ಲ, ಪ್ರತಿ ವರ್ಷವೂ ಹೀಗೆ ಚೆನ್ನಾಗಿ ಡೆಕೋರೇಟ್ ಮಾಡ್ತಾ ಇರ್ತಾರೆ. ಎಲ್ಲರೂ ಕೂಡ ಕಷ್ಟಪಟ್ಟು ರಾತ್ರಿ ಎಲ್ಲ ಕೂತ್ಕೊಂಡು ತಿಂಡಿ ಬೇಯಿಸ್ಕೊಂಡು ಇದು ಗೋಧಿ ಡೆಕೋರೇಷನು ಎಲ್ಲ ಮಾಡಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನೈಟಲ್ಲಿ ಇದೆಲ್ಲ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಡೇ ಟೈಮ್ಗಿನ್ನ ನೈಟ್ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ನೋಡೋದಕ್ಕೆ. ನೈಟಲ್ಲಂತೂ ಸೂಪರಾಗಿದೆ. ಇಷ್ಟೆಲ್ಲ ನೋಡ್ತಿದ್ರಲ್ಲ, ಎಷ್ಟು ಚೆನ್ನಾಗಿ ಕ್ರಿಸ್ಮಸ್ಗೆ ಡೆಕೋರೇಷನ್ ಮಾಡಿದ್ದಾರೆ. ನನಗೂ ತುಂಬ ಇಷ್ಟ ಆಗಿದೆ. ಇವತ್ತಿನ ವ್ಲಾಗ್ ಇಷ್ಟೇ ಆಗಿದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್.